ಸ್ನೇಹಿತರೆ ನಮಸ್ಕಾರ. ಕಲೆ ಅನ್ನೋದು ಸಾಗರ ಇದ್ದ ಹಾಗೆ. ಇಲ್ಲಿ ಜಾತಿ, ಧರ್ಮ, ಭಾಷೆ ಯಾವುದೂ ಅಡ್ಡ ಬರಲ್ಲ. ನಮಗೆ ಕಲೆ ಮುಖ್ಯ. ಕಲಾವಿದರ ಅಭಿನಯ ಮುಖ್ಯ. ನಮ್ಮ ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆಯಲ್ಲಿ ಎಷ್ಟೋ ಜನ ಅದ್ಭುತ ಕಲಾವಿದರಿದ್ದಾರೆ. ಅವರಲ್ಲಿ ಕೆಲವರು ಬೇರೆ ಧರ್ಮದವರಾಗಿದ್ದರೂ ಕೂಡ, ಬೇರೆ ರಾಜ್ಯದವರಾಗಿದ್ದರೂ ಕೂಡ ಕನ್ನಡವನ್ನು ಎಷ್ಟು ಸ್ಪಷ್ಟವಾಗಿ ಮಾತನಾಡ್ತಾರೆ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಕಿರುತೆರೆಯ ಜನಪ್ರಿಯ ಧಾರಾವಾಹಿಗಳಲ್ಲಿ ನಟಿಸ್ತಿರುವಂತಹ ಮುಸ್ಲಿಂ ಧರ್ಮದ ಕಲಾವಿದರ ಬಗ್ಗೆ ಮಾತನಾಡೋಣ. ಇವರನ್ನು ನೋಡ್ತಾ ಇದ್ರೆ ಇವರು ಮುಸ್ಲಿಂ ಸಮುದಾಯದವರು ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಅಷ್ಟು ನೀಟಾಗಿ ಕನ್ನಡದ ಸೊಗಡಿಗೆ ಹೊಂದಿಕೊಂಡಿದ್ದಾರೆ. ಬನ್ನಿ ನೋಡೋಣ ಯಾರವರು ಅಂತ. ಮೊದಲನೆಯದಾಗಿ ಇತ್ತೀಚೆಗೆ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ನೋಡ್ತಿರೋರಿಗೆ ಅವಿನಾಶ್ ಅಂದರೆ ತುಂಬ ಇಷ್ಟ. ಅಮ್ಮನ ಮುದ್ದಿನ ಮಗನಾಗಿ ಹೆಂಡತಿಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಕೂಲ್ ಹುಡುಗನಾಗಿ ಕಾಣಿಸ್ಕೊಳ್ತಿರುವಂತಹ ಇವರ ಅಸಲಿ ಹೆಸರು ಅರ್ಫತ್ ಶರೀಫ್ ಅಂತ. ಹೌದು, ಅರ್ಫತ್ ಅವರು ಮುಸ್ಲಿಂ ಸಮುದಾಯದವರು ಅಂತ ಇವತ್ತಿಗೂ ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಚಿಕ್ಕಂದಿನಿಂದಲೇ ಸಿನಿಮಾ ಮತ್ತು ಸೀರಿಯಲ್ ಮಾಡಬೇಕು ಅನ್ನೋ ದೊಡ್ಡ ಕನಸು ಇವರಲ್ಲಿತ್ತು. ಮೊದಲಿಗೆ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡ ಇವರು ಈಗ ಲೀಡ್ ರೋಲ್ನಲ್ಲಿ ಅದ್ಭುತವಾಗಿ ಮಿಂಚುತ್ತಿದ್ದಾರೆ. ಅವರ ಕನ್ನಡದ ಸ್ಪಷ್ಟತೆ ಮತ್ತು ನಟನೆ ಅವರನ್ನು ಕನ್ನಡಿಗರಿಗೆ ಹತ್ತಿರ ಮಾಡಿದೆ. ಇನ್ನು ಎರಡನೆಯದಾಗಿ ಜಿ ಕನ್ನಡದ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ನಾಯಕಿ ಶ್ರಾವಣಿ. ಇವರ ಅಸಲಿ ಹೆಸರು ಆಸಿಯಾ ಫಿರ್ದೋಸ್ ಅಂತ. ಸೀರಿಯಲ್ನಲ್ಲಿ ಅಚ್ಚ ಕನ್ನಡದ ಸಂಪ್ರದಾಯಸ್ಥ ಹುಡುಗಿಯಾಗಿ ಹಣೆಗೆ ಕುಂಕುಮ ಇಟ್ಕೊಂಡು ಹೂವು ಮುಡಿದು ಕಾಣಿಸ್ಕೊಳ್ಳುವಂಥ ಆಸಿಯಾ ಅವರು ಮುಸ್ಲಿಂ ಧರ್ಮದವರು ಅನ್ನೋದನ್ನು ನಂಬೋಕೆ ಕಷ್ಟ ಆಗುತ್ತೆ. ಇವರು ಮೂಲತಃ ಒಬ್ಬ ಮಾಡೆಲ್. ಈ ಹಿಂದೆ ಇವರಿಗೆ ಹಿಂದಿ ಧಾರಾವಾಹಿಗಳಿಂದ ಆಫರ್ ಬಂದಿದ್ರೂ ಕೂಡ ನಾನು ಬೆಳಿಬೇಕಿರೋದು ಕನ್ನಡದಲ್ಲೇ ಅಂತ ಇಲ್ಲೇ ಉಳಿದುಕೊಂಡ್ರು. ಇವರ ಮನೆಯಲ್ಲಿ ಮಾತನಾಡೋ ಭಾಷೆ ಉರ್ದು ಆದರೂ ಕೂಡ ಸ್ಕ್ರೀನ್ ಮೇಲೆ ಇವರು ಮಾತನಾಡೋ ಕನ್ನಡ ನೋಡಿ ಯಾರೂ ಇವರನ್ನು ಮುಸ್ಲಿಂ ಅಂತ ಗೆಸ್ ಮಾಡೋದು ಕೂಡ ಕಷ್ಟ ಸಾಧ್ಯ. ಅಷ್ಟರ ಮಟ್ಟಿಗೆ ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ನಂತರದ ಹೆಸರು ಆಸಿಯಾ ಬೇಗಂ. ಇವರು ಪ್ಯಾಟೆ ಹುಡುಗಿಯರ ಹಳ್ಳಿ ಲೈಫ್ ಮತ್ತು ಭರ್ಜರಿ ಬ್ಯಾಚುಲರ್ಸ್ ಅಂತಹ ರಿಯಾಲಿಟಿ ಶೋಗಳ ಮೂಲಕ ಮನೆ ಮಾತಾದವರು. ಆಸಿಯಾ ಅವರ ಆಟ ಮತ್ತು ಸ್ಟೈಲ್ ನೋಡಿದರೆ ನಮ್ಮ ಪಕ್ಕದ ಮನೆ ಹುಡುಗಿ ಅನ್ನೋವಷ್ಟು ನಮಗೆ ಕ್ಲೋಸ್ ಅನಿಸುತ್ತೆ. ಇವರು ಕೂಡ ಮುಸ್ಲಿಂ ಧರ್ಮದವರೇ. ಇವರು ರಿಯಾಲಿಟಿ ಶೋಗಳಲ್ಲಿ ಲಂಬಾಣಿ ವೇಷ ತೊಟ್ಟಾಗ ಅಂತೂ ಜನರಿಗೆ ಇವರು ಮುಸ್ಲಿಂ ಧರ್ಮದವರು ಅನ್ನೋ ಸುಳಿವೇ ಇರಲಿಲ್ಲ. ನಮ್ಮ ಮಣ್ಣಿನ ಸಂಸ್ಕೃತಿಗೆ ಇವರು ಎಷ್ಟು ಬೇಗ ಹೊಂದಿಕೊಳ್ತಾರೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ಈಗ ಗಾಯಕಿ ಸುಹಾನಾ ಸೈಯದ್ ಅವರ ಬಗ್ಗೆ ಮಾತನಾಡೋಣ. ಸರಿಗಮಪ ವೇದಿಕೆ ಮೂಲಕ ಇಡೀ ಕರ್ನಾಟಕಕ್ಕೆ ಪರಿಚಯವಾದ ಸುಹಾನಾ ಅವರ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಆದರೆ ಅವರ ಜರ್ನಿ ಅಷ್ಟು ಸುಲಭ ಇರಲಿಲ್ಲ. ಒಬ್ಬ ಮುಸ್ಲಿಂ ಹೆಣ್ಮಗಳು ವೇದಿಕೆ ಮೇಲೆ ಹಾಡಬಾರ್ದು, ಮೇಕಪ್ ಮಾಡಬಾರ್ದು ಅಂತ ಕೆಲವು ಸಂಪ್ರದಾಯಸ್ಥರಿಂದ ವಿರೋಧಗಳು ಬಂದವು. ಆದರೆ ಸುಹಾನಾ ಅವರು ಧೃತಿಗೆಡಲಿಲ್ಲ. ನನಗೆ ಕಲೆ ಮುಖ್ಯ, ನನ್ನ ಧರ್ಮ ನನಗಿರಲಿ, ನನ್ನ ಹಾಡು ಕನ್ನಡಿಗರಿಗೆ ಸೇರಲಿ ಅಂತ ಹಾಡಿ ಎಲ್ಲರ ಮನಗೆದ್ರು. ಇವತ್ತು ಕರ್ನಾಟಕದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಸುಹಾನಾ ಅವರ ಧ್ವನಿ ಕೇಳಿ ಬರುತ್ತೆ. ಅವರ ತಂದೆ ತಾಯಿ ಕೂಡ ಅವರಿಗೆ ದೊಡ್ಡ ಸಪೋರ್ಟ್ ಆಗಿ ನಿಂತಿದ್ದಾರೆ. ಇನ್ನು ಪುರುಷ ಕಲಾವಿದರಲ್ಲಿ ರೆಹಮಾನ್ ಹಾಸನ್ ಅವರನ್ನು ಯಾರು ತಾನೇ ಮರೆಯೋಕ್ಕೆ ಸಾಧ್ಯ. ಸುದ್ದಿಗಾರರಾಗಿ ವೃತ್ತಿ ಆರಂಭಿಸಿದ ಇವರು ಕನ್ನಡವನ್ನು ಎಷ್ಟು ವೇಗವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡ್ತಾರೆ ಅಂದರೆ ಎಷ್ಟೋ ಜನ ಕನ್ನಡ ಪಂಡಿತರಿಗೂ ಕೂಡ ಇವರೇ ಸ್ಫೂರ್ತಿ. ಬಿಗ್ ಬಾಸ್ ಮೂಲಕ ಜನರಿಗೆ ಮತ್ತಷ್ಟು ಹತ್ತಿರವಾದ ರೆಹಮಾನ್ ಹಾಸನ್ ಅವರು ಮುಸ್ಲಿಂ ಅಂತ ಗೊತ್ತಿದ್ರೂ ಕೂಡ ಎಲ್ಲರ ಜೊತೆ ಎಷ್ಟು ಬೆರೆಯುತ್ತಾರೆ ಅಂದರೆ ನಮಗೆ ಯಾವತ್ತೂ ಭೇದ ಭಾವ ಅನಿಸೋದೇ ಇಲ್ಲ. ಯಾವುದೇ ಹಬ್ಬ ಇರಲಿ ಅವರು ಸಂಭ್ರಮದಿಂದ ಆಚರಿಸ್ತಾರೆ. ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಮೇಲೆ ಇವರಿಗಿರುವಂತಹ ಗೌರವ ನಿಜಕ್ಕೂ ಮೆಚ್ಚುವಂಥದ್ದು. ಕೊನೆಯದಾಗಿ ಗೃಹ ಪ್ರವೇಶ ಸೀರಿಯಲ್ ಮೂಲಕ ಜನರ ಮೆಚ್ಚುಗೆ ಗಳಿಸ್ತಿರುವಂಥ ನಟಿ ಸಿಮ್ರನ್. ರಿಯಾಲಿಟಿ ಶೋಗಳಿಂದ ಸಣ್ಣ ಪುಟ್ಟ ಪಾತ್ರಗಳ ತನಕ ಅಲೆದಾಡಿ ಈಗ ಒಂದು ಪ್ರಮುಖ ಸ್ಥಾನಕ್ಕೆ ಬಂದಿದ್ದಾರೆ. ಇವರು ಕೂಡ ಮುಸ್ಲಿಂ ಸಮುದಾಯದವರಾಗಿದ್ದರೂ ಕೂಡ ಧಾರಾವಾಹಿಗಳಲ್ಲಿ ಇವರ ಗೆಟಪ್ ಮತ್ತು ಆ್ಯಕ್ಟಿಂಗ್ ನೋಡಿ ಯಾರಿಗೂ ಕೂಡ ಅದು ಗೊತ್ತಾಗೋದೇ ಇಲ್ಲ. ಇವರಿಗೂ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಹಂಬಲ ಇದೆ. ನೋಡಿದ್ರಲ್ವಾ ಸ್ನೇಹಿತರೆ, ಕಲೆ ಅನ್ನೋದು ಎಲ್ಲರನ್ನು ಕೂಡ ಒಂದು ಮಾಡುತ್ತೆ. ಈ ಎಲ್ಲ ಕಲಾವಿದರು ತಮ್ಮ ಧರ್ಮವನ್ನು ಮನೆಯಲ್ಲಿಟ್ಟು ಕ್ಯಾಮ್ರಾ ಮುಂದೆ ಬಂದಾಗ ಪಕ್ಕ ಕನ್ನಡಿಗರಾಗಿ ನಟಿಸ್ತಾರೆ. ಇವರಲ್ಲಿ ನಿಮ್ಮ ಫೇವ್ರೇಟ್ ಯಾರು?
ಇವರ ಅಭಿನಯ ನಿಮಗೆ ಹೇಗನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.